ನಿನ್ನೆ ನಡೆದಿರುವಂತಹ ಈ ಪ್ರಕರಣ ಈಗಾಗಲೇ ರಾಜಕೀಯ ತೀರ್ವನ್ನ ಪಡೆದುಕೊಂಡಿದೆ. ನೇಹಾ ಹಿರೇಮಠ್ ಅವರ ಕೊಲೆ ಆಗ್ತದಂತೆ ಅವರ ಕುಟುಂಬಸ್ಥರಿಗೆ ಅಂದ್ರೆ ಅವರ ಮನೆಗೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ಕೆಲಸವನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಶಾಸಕ ಅರವಿಂದ್ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ ಕೂಡ ನೀಡಿದ ಒಂದು ಸಾಂತ್ವನ ಹೇಳಿ ಬಂದಿದ್ದಾರೆ. ಶವಾಗಾರದಲ್ಲಿರುವ ನೇಹಾ ಮೃತದೇಹವನ್ನ ನೋಡಿಕೊಂಡು ಆ ನಂತರ ಭಾವುಕರಾದ್ರು ಸಂಸದ ಜೋಶಿ ಅವರು. ಕಾಂಗ್ರೆಸ್ನ ಓಲೈಕೆ ರಾಜಕಾರಣ ನೀತಿಯಿಂದಲೇ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದ್ದು ರಾಜ್ಯ ಸರ್ಕಾರ ತಮ್ಮ ಬೆಂಬಲಕ್ಕಿದೆ ಅನ್ನೋ ಹಿನ್ನೆಲೆಯಲ್ಲೇ ಈ ಘಟನೆಗಳು ಮರುಕಳಿಸ್ತಾ ಇದೆ. ಹಗಲೇ ಕೊಲೆ ಮಾಡೋ ಮನಸ್ಥಿತಿ ತಲುಪಿಬಿಟ್ಟಿದ್ದಾರೆ. ಕೊಲೆ ಮಾಡಿದ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಇಷ್ಟು ದಿನ ಶಾಂತವಾಗಿದ್ದಂಥ ವಾಣಿಜ್ಯ ನಗರಲ್ಲಿ ಇವತ್ತು ನೆತ್ತರದಿದೆ. ವಿದ್ಯಾರ್ಥಿ ಅನ್ನೋದು ನೋಡದೆ ಕ್ಯಾಂಪಸ್ ಒಳಗಡೆ ನುಗ್ಗಿ ಕೊಲೆ ಮಾಡಲಾಗಿರುವಂಥದ್ದು ನಿಜಕ್ಕೂ ಕೂಡ ಅಕ್ಷರಶಃ ಎಲ್ಲ ಜನತೆ ಬೆಚ್ಚಿ ಬಿದ್ದಿದೆ. ಸೊ ಈಗ ಮೃತದೇಹವನ್ನು ದರ್ಶನ ಮಾಡಲು ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ. ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸರ್, ಇಂಥ ಒಂದು ಘಟನೆ ಅದು ಹುಬ್ಬಳ್ಳಿಯಲ್ಲಿ ಇದು ಅತ್ಯಂತ ದೌರ್ಭಾಗ್ಯಪೂರ್ಣ ಮತ್ತು ದುರಂತಮಯವಾದಂತಹ ಘಟನೆ. ನೇಹಾ ಅನ್ನುವಂಥ ಹುಡುಗಿ ಹಿರೇಮಠ್ ಅಂಥೇಳಿ ಅವರು ಕಾರ್ಪೊರೇಟರ್ ಮಗಳು ನಿರಂಜನ್ ಹಿರೇಮಠ್ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದರು. ನಮ್ಮ ವೈಯಕ್ತಿಕವಾಗಿ ನಮ್ಮೆಲ್ಲರ ಜೊತೆಗೆ ಸಂಬಂಧನೂ ಭಾಳ ಒಳ್ಳೆಯದಿತ್ತು ಅವ್ರದ್ದು. ಇದೆ ಅವ್ರ ಮಗಳು ನಮ್ಮ ಭಾಳ ಮನಸ್ಸಿಗೆ ನೋವಾಗಿದೆ. ಆದರೆ ಇದರಲ್ಲಿ ಒಂದು ಸಂಗತಿ ಹೇಳೋದು, ರಾಜ್ಯ ಸರ್ಕಾರದ ತುಷ್ಟೀಕರಣದ ನೀತಿಯ ಪರಿಣಾಮ ಎದ್ದು ಕಾಣ್ತಾ ಇದೆ. ಯಾಕೆಂದರೆ ಮೊನ್ನೆ ರಂಜಾನ್ ದಿವಸ ಸಹಿತ ಅನೇಕ ಕಂಪ್ಲೇಂಟ್ ಬಂದವು. ಯಾರೂ ಆ್ಯಕ್ಷನ್ ತೊಗೊಂಡು ವೀಲಿಂಗ್ ಮಾಡಿದ್ದು ಅನೇಕರು ನೋಡ್ಯಾರ. ರಸ್ತೆಯಲ್ಲಿ ಹೋಗೋರಿಗೆ ತಲೆಗೆ ಹೊಡೆದು ಹೋಗೋದು, ಈ ಥರದ ಘಟನೆಗಳು ನಡೆದಾವೆ. ಯಾರೂ ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ಯಾಕಂದರೆ ಸರ್ಕಾರಕ್ಕೆ ಅನ್ನಿಸ್ತಾ ಇದೆ, ಅಪರಾಧಿಗಳಿಗೆ ಅನ್ನಿಸ್ತಾ ಇದೆ ಸರ್ಕಾರ ನಮ್ಮ ಪರವಾಗಿದೆ ಅಂತ. ತುಷ್ಟೀಕರಣದ ದೃಷ್ಟಿಯಿಂದ ನೋಡಿದರೆ ಅಲ್ಲಾಹು ಅಕ್ಬರ್ ಹೇಳಬೇಕು, ಜೈ ಶ್ರೀರಾಮ್ ಇಲ್ಲ ಅಂತ ಬೆಂಗಳೂರಿನಲ್ಲಿ ಹೇಳ್ತಾರೆ. ಹನುಮಾನ್ ಚಾಲೀಸ್ ಪಠಿಸಿದವ್ರನ್ನ ಒಳಗೆ ಹಾಕ್ತಾರೆ. ರಾಹುಲ್ ಗಾಂಧಿ ಇದಕ್ಕೆಲ್ಲಕ್ಕೂ ಕಳಶ ಇಟ್ಟಂತೆ ರಾಹುಲ್ ಗಾಂಧಿ ಹೋಗಿ ಮುಸ್ಲಿಂ ಲೀಗಿನ ಧ್ವಜವನ್ನು ಮಾತ್ರ ಹಿಡಿದು, ಯಾವ ಮುಸ್ಲಿಂ ಲೀಗೇನು ದೇಶವನ್ನು ಮುಸ್ಲಿಮಿಗೆ ಸ್ಥಾಪಕ ಯಾರು ಮೊಹಮ್ಮದ್ ಅಲಿ ಜಿನ್ನಾ ಅಂತ ಡೈರೆಕ್ಟ್ ಆ್ಯಕ್ಷನ್ ಕಾಲ್ ಕೊಟ್ಟವರು. ಆ ಕಾಲದಲ್ಲಿ ದೇಶ ತುಂಡರಿಸೋದೇ ನಮ್ಮ ಧ್ಯೇಯ ಅಂತ ತೀರ್ಮಾನ ಮಾಡಿದವರು. ಹಿಂಸಾಚಾರದಲ್ಲೇ ನಂಬಿಕೆ ಇಟ್ಟವರು. ಅಂಥವ್ರ ಜೊತೆಗೆ ಅವ್ರದ್ದೇ ಧ್ವಜ ಮಾತ್ರ ತೆಗೆದುಕೊಂಡು ನಾಮಿನೇಷನ್ ಆಗ್ತಾರಂದ್ರೆ ಇಲ್ಲಿದ್ದ ಆ ಜನರಿಗೇನು ಅನ್ನಿಸ್ತದೆ? ಒಂದು ಕ್ಯಾಂಪಸ್ಸು, ಪ್ರತಿಷ್ಠಿತ ಕಾಲೇಜು, ಇದನ್ನು ಯಾವುದು ಲೆಕ್ಕಿಸದೆ ಹೋಗಿ ಒಂದು ಹತ್ಯೆ ಮಾಡ್ತಾರಂದರೆ ಕಾನೂನು ಸುವ್ಯವಸ್ಥೆ ಇದೆಯಾ ಅಂತ ಅನಿಸ್ತದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ.